ಸಾವಿರ ಮೀನುಗಾರರಿಗೆ ಟೆನ್ಷನ್. ಮೀನುಗಾರರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದ್ದ 200 ಮೀಟರ್ ತಡೆಗೋಡೆ ಹಾಳು, ಬೇಕಿದೆ 600 ಮೀಟರ್ ಉದ್ದದ ತಡೆಗೋಡೆ. 2 ವರ್ಷಗಳಲ್ಲಿ 2 ಮನೆಗಳು ನೆಲಸಮ, 5 ಮನೆಗಳು ನೆಲಸಮ ಆಗುವ ಆತಂಕ. ಕಡಲ ಕೊರೆತ, ಜೀವ ಭಯ. ಅಂಕೋಲ ತಾಲೂಕಿನ ಗ್ರಾಮಕ್ಕೆ ಟೆನ್ಷನ್ ಮನೆ ಮಾಡಿದೆ. ಸುಮಾರು 1000 ಮೀನುಗಾರರಿಗೆ ಜೀವ ಭಯ ಕಾಡ್ತಾ ಇದೆ. ಸಮುದ್ರದಲ್ಲಿ ಕೊಚ್ಚಿ ಹೋಗುವಂತ ಆತಂಕ ಅವರಿಗೆ ಮನೆ ಮಾಡಿರುವಂಥದ್ದು. ಏಕೆಂದ್ರೆ ತಡೆಗೋಡೆ ಇದ್ದಿದ್ದಂಥದ್ದು ನೆಲಸಮ ಆಗೋಗಿದೆ. 200 ಮೀಟರ್ ತಡೆಗೋಡೆ ಇತ್ತು, ಅದೇ ನೆಲಸಮ ಆಗಿದೆ. ಅದೇನು ಜನ ಮುಂಚೆಯಿಂದಲೂ ಕೂಡ ಕೇಳ್ತಾನೇ ಬರ್ತಾ ಇದ್ದಾರೆ 600 ಮೀಟರ್ ತಡೆಗೋಡೆಯನ್ನ ಮಾಡ್ಕೊಡಿ ಅಂತ. ಆದ್ರೆ ಒಬ್ರು ಕೂಡ ಅತ್ತ ಕಡೆ ಗಮನ ಹರಿಸ್ತಾ ಇದ್ದಾರೆ. ಇದೇ ಅಲ್ಲಿನ ಜನರ ಆಕ್ರೋಶಕ್ಕೆ ಮತ್ತೆ ಆತಂಕಕ್ಕೆ ಕಾರಣ ಆಗಿದೆ. ದಯವಿಟ್ಟು ಮಾಡಿಕೊಡಿ, ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಕಡಲ ಕೊರೆತ ಉಂಟಾದಂತಹ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅಂತ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ, ಆ ಸಮಸ್ಯೆ ಹೇಗಿದೆ, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮುಂದೆ. 3 ವರ್ಷದಿಂದ ನಾವು ಆ ಭಯದಲ್ಲೇ, ಜೀವ ಭಯದಲ್ಲೇ ಇದ್ದೀವಿ. 2 ಕೋಟಿ ನೀರಲ್ಲಿ ಹೋಮ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ತಡೆಗೋಡೆ ಆಗ್ಬೇಕು. ಕಡಲು ಕೊರೆತ ಜಾಸ್ತಿ ಮುಂದೆ ಬರ್ತದೆ ಹೊರತು ಇನ್ನು ತನಕ ಹಿಂದೆ ಹೋಗ್ಲಿಲ್ಲ. ಈ ಮನೆಗಳ ಹೋಗುವ ಸಂಭವ ಉಂಟು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಕಡಲ ಕೊರತೆ ಉಂಟಾಗಿ ಸಾಕಷ್ಟು ಹಾನಿ ಸಂಭವಿಸುತ್ತಿದೆ. ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಮನೆಗಳು ಇಂದೋ ನಾಳೆಯೋ ನೆಲಸಮವಾಗುವ ಹಂತಕ್ಕೆ ತಲುಪಿವೆ. ಸಮುದ್ರ 5-6 ಮೀಟರ್ ಭೂಪ್ರದೇಶವನ್ನ ಅಪೋಷಣ ಪಡೆದುಕೊಂಡಿದೆ. ಯಾವಾಗ ಬೇಕಾದರೂ ಮನೆಗಳಿಗೆ ಸಮುದ್ರದ ಅಲೆಗಳು ನುಗ್ಗಬಹುದು. ಕಡಲ ಕೊರೆತ ತಡೆಗೆ 200 ಮೀಟರ್ ಉದ್ದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ, ಆದರೆ ಸಮರ್ಪಕವಾಗಿಲ್ಲ. 3 ವರ್ಷದಿಂದ ನಾವು ಆ ಭಯದಲ್ಲೇ, ಜೀವ ಭಯದಲ್ಲೇ ಇದ್ದೀವಿ. ಮುಖ್ಯಮಂತ್ರಿಗಳು ಬಂದು, ಮತ್ತೆ ಮಾನ್ಯ ಸಚಿವರೆಲ್ಲ ಬಂದು, ಮತ್ತೆ ನಮ್ಮ ಶಾಸಕರು ಬಂದು ಒಂದು ತಾತ್ಕಾಲಿಕವಾಗಿ ಈಗ 200 ಮೀಟರ್ ಕೆಲಸ ಮಾಡಿಕೊಟ್ಟಿದ್ದಾರೆ. ಪಿಚಿಂಗ್ ಕಲ್ಲು ಒಳಗಡೆ ಅದು ಪೂರ್ತಿ ತುಂಬೋದಂದ್ರೆ ಮಣ್ಣು ತುಂಬಿಕೊಡ್ಬೇಕಾಗಿತ್ತು. ಅವರು ಪ್ರಯೋಜನಕ್ಕಿಲ್ಲ. ಅದು ಸರ್ಕಾರದ ಹಣನ 2 ಕೋಟಿ ನೀರಲ್ಲಿ ಹೋಮ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ತಡೆಗೋಡೆ ಆಗ್ಬೇಕು. ಇದಾಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಈಗ ತುಫಾನ್ ಸ್ಟಾರ್ಟ್ ಆಗ್ತದೆ. ಆ ತುಫಾನ್ ಸ್ಟಾರ್ಟ್ ಆಗಿದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತದೆ. ಈಗ ರೋಡ್ ಹಂತ ತಲುಪಿದೆ. ಅದು ಬರೋದ್ರ ಒಳಗೆ, ತುಫಾನ್ ಆಗೋದ್ರ ಒಳಗೆ ಒಂದು 400 ಮೀಟರ್ ಅಲ್ಲಿ ಒಂದು 200 ಮೀಟರ್ ವ್ಯವಸ್ಥೆ ಮಾಡಿಕೊಟ್ರೆ, ಬೇಗ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ. ಕಡಲು ಕೊರೆತ ಜಾಸ್ತಿ ಮುಂದೆ ಬರ್ತದೆ ಹೊರತು ಇನ್ನು ತನಕ ಹಿಂದೆ ಹೋಗ್ಲಿಲ್ಲ. ಹಿಂದ್ಗಡೆ ಸುಮಾರೊಂದು ಇಲ್ಲಾಂದ್ರೆ ಒಂದು 50-60 ಮೀಟರ್ ಸಮೀಪ ದೂರದಿಂದ ಆಗ್ತಾ ಬಂದು ಸ್ಟಾರ್ಟ್ ಆಗದಿಂದ ಇನ್ನು ತನಕ ಮುಗಿಲಿಲ್ಲ, ಮತ್ತು ಹೋಗ್ತಾ ಇದೆ. ಮತ್ತೆ ಅಧಿಕಾರಿಗಳೆಲ್ಲ ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಹೊರತು ಸ್ವಲ್ಪ ಪಿಚಿಂಗ್ ಅಲ್ಲಿ ಹಾಕಿದ್ದಾರೆ. ಅದರಿಂದ ಮತ್ತು ಮರಳುನೇ ಜಾಸ್ತಿ ಹೋಗ್ತಾ ಇದೆ ಹೊರತು ವಿನಃ ಕಡಿಮೆ ಆಗ್ಲಿಲ್ಲ ಸರ್. ಮಣ್ಣು ಹಾಕಿ ಮತ್ತೆ ತಡೆಗೋಡೆ ಕಟ್ಟಿಬಿಟ್ರೆ ಮುಂದೆ ಆಗ್ತದೋ ಏನೋ ಅನ್ನೋ ಒಂದು ಭರವಸೆ. ಅದನ್ನು ಮಾಡ್ಕೊಡ್ದೇ ಬಿಟ್ರೆ ಇಲ್ಲಿಂದ ಕೊಚ್ಚು ಹೋಗಿ ಮನೆಗಳ ಹೋಗುವ ಸಂಭವ ಉಂಟು ಈ ವರ್ಷ. 2 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಕೂಡ ಖುದ್ದಾಗಿ ಭೇಟಿ ನೀಡಿದ್ರು. ಶಾಶ್ವತ ಪರಿಹಾರದ ಭರವಸೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಈಡೇರಿಲ್ಲ. ಇನ್ನಾದರೂ ಶಾಶ್ವತ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಇರುವಂತ 200 ಮೀಟರ್ ತಡೆಗೋಡೆನೂ ಕೂಡ ಆಲ್ರೆಡಿ ಕೊಚ್ಕೊಂಡು ಹೋಗಿದೆ. ಮತ್ತೊಂದ್ ಕಡೆ 600 ಮೀಟರ್ ತಡೆಗೋಡೆಯನ್ನ ಮಾಡ್ಕೊಡಿ ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಯಾಕೆ ಗಮನ ಹರಿಸ್ತಾ ಇಲ್ಲ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆ ಬಂತು ಅಂದ್ರೆ ಕರಾವಳಿಯ ಸಮುದ್ರ ತಡಿಯಲ್ಲಿ ಏನು ಕಡಲ ಕೊರೆತ ಸಾಮಾನ್ಯ. ಆದ್ರೆ ಈ ಸಮಸ್ಯೆ ತುಂಬಾ ಡಿಫ್ರೆಂಟ್ ಆಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡದಲ್ಲಿ ಕಳೆದ 4-5 ವರ್ಷಗಳಿಂದಲೂ ಸಮುದ್ರ ಭೂಮಿಯನ್ನ ಆಪೋಷಣಕ್ಕೆ ಪಡೆದುಕೊಳ್ತಾ ಇದೆ. ಈಗಾಗಲೇ 6-8 ಮೀಟರ್ ಅಷ್ಟು ಭೂಮಿ ಜಾಗ ಇವತ್ತು ಸಮುದ್ರದ ಪಾಲಾಗಿರುವಂತದ್ದು. ಇಲ್ಲಿರುವಂತ 2 ಮನೆಗಳು ಈಗಾಗಲೇ ದರಶಾಹಿ ಆಗಿರುವಂತದ್ದು ಕಳೆದ 2 ವರ್ಷದಿಂದ. ಈಗ ಇನ್ನು 5 ಮನೆಗಳು ದರಶಾಹಿ ಆಗುವಂತ ಒಂದು ಲಕ್ಷಣ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ 4 ವರ್ಷದಿಂದಲೂ ಕೂಡ ಈ ಹಾರವಾಡ, ತರಂಗಮೆಟ್ ಈ ಭಾಗದ ಜನರು ತಮಗೆ ತಡೆಗೋಡೆಯನ್ನ ನಿರ್ಮಿಸಿ ಕೊಡಿ, ಅದ್ರ ಜೊತೆಗೆ ನಮ್ಮ ಜೀವವನ್ನ ಉಳಿಸಿ ಎನ್ನುವಂತಹ ಬಗ್ಗೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ. ಖುದ್ದಾಗಿ ಇಲ್ಲಿ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯನವರೇ ಕೂಡ ಖುದ್ದಾಗಿ ಇಲ್ಲಿ ಬಂದು ಸಮಸ್ಯೆಯನ್ನ ಆಲಿಸಿದ್ರು. ಅದಾದ ನಂತರ ಅದರ ಸಾಕಷ್ಟು ಹೋರಾಟದ ಫಲವಾಗಿ 200 ಮೀಟರ್ ತಡೆಗೋಡೆಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ 2 ಕೋಟಿ ವೆಚ್ಚದಲ್ಲಿ. ಇಲ್ಲಿ ಅಗತ್ಯ ಇರುವಂತದ್ದು
ಕನಿಷ್ಠ 600 ಮೀಟರ್ ತಡೆಗೋಡೆ ಬೇಕಾಗಿದೆ. ಆದ್ರೆ ಈಗ 200 ಮೀಟರ್ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಆದ್ರೆ ನಿರ್ಮಿಸಿಯೂ ಅದು ಪ್ರಯೋಜನಕ್ಕಿಲ್ಲದಂತ ಒಂದು ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ತಡೆಗೋಡೆಯನ್ನ ನಿರ್ಮಿಸಿದ ಮೇಲೆ ಅದರ ಆಜು ಬಾಜು ಏನು ಕೆಂಪು ಮಣ್ಣನ್ನ ತುಂಬಿ ಅದು ಗಟ್ಟಿಯಾಗಿರುವಂತೆ ನೋಡ್ಕೊಳ್ಬೇಕಾಗಿತ್ತು. ಆದ್ರೆ ಇವತ್ತು ಆ ಕೇವಲ ಕಲ್ಲನ್ನ ಹಾಕಿ ಅಲ್ಲಿ ಮಧ್ಯದಲ್ಲಿ ಮಣ್ಣನ್ನ ಹಾಕದೆ ಹಾಗೆ ಬಿಟ್ಟು ಹೋಗಿದ್ದಾರೆ ಈ ಬಂದರು ಇಲಾಖೆಯವರು. ಅಂದ್ರೆ ಗುತ್ತಿಗೆದಾರ ಮತ್ತು ಬಂದರು ಇಲಾಖೆಯವರ ಒಂದು ನಿರ್ಲಕ್ಷ್ಯ ಧೋರಣೆ ಅಂತಾನೆ ಹೇಳ್ಬೇಕಾಗತ್ತೆ. ಈಗಾಗಲೇ ಸಮುದ್ರದ ಅಲೆಗಳ ಅಬ್ಬರ ಈಗಾಗಲೇ ಜೋರಾಗಿರುವಂತದ್ದು. ನಿನ್ನೆ ಮೊನ್ನೆಯಿಂದ ಮತ್ತೆ ಮಳೆಯ ಆರ್ಭಟ ಇಲ್ಲಿ ಶುರು ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳು ನೇರವಾಗಿ ಬಂದು ತಳಕ್ಕೆ ಅಪ್ಪಳಿಸ್ತವೆ. ಮತ್ತೆ ಈ ಕಲ್ಲುಗಳು ಕೊಚ್ಚಿಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಪೃಥ್ವಿ, ಯಾವ ರೀತಿಯಾಗಿದೆ ಅಲ್ಲಿ. ಇನ್ನೂ 5-6 ಮನೆಗಳು ದರಶಾಹಿ ಆಗುವಂತ ಒಂದು ಪರಿಸ್ಥಿತಿ ಇಲ್ಲಿದೆ. ಇಲ್ಲಿ ಸಾಕಷ್ಟು ಮೀನುಗಾರರ ಕುಟುಂಬದವರೇ ವಾಸ ಮಾಡ್ತಾರೆ. ಕನಿಷ್ಠ ಒಂದು 1000 ಜನ ಮೀನುಗಾರರ ಕುಟುಂಬದವರಿದೆ. 70ಕ್ಕೂ ಹೆಚ್ಚು ಮನೆಗಳಿವೆ. ಇವತ್ತು ನಾಳೆ ಮತ್ತೆ ಸಮುದ್ರ ಅಲೆಗಳ ಅಬ್ಬರ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಕಡಲ್ ಕೊರೆತ ಉಂಟಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದ್ದ 200 ಮೀಟರ್ಗಾದ್ರೂ ಒಂದು ಶಾಶ್ವತ ಪರಿಹಾರ ಕೊಡಿ, ಅಂದ್ರೆ ಇಲ್ಲಿ ಮಣ್ಣನ್ನ ಮುಚ್ಚಿಕೊಡಿ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು. ಈಗ ಶಾಸಕರ ಮನೆಯ ಬಾಗಿಲನ್ನು ಕೂಡ ತಟ್ಟಿದ್ದಾರೆ, ಜಿಲ್ಲಾಡಳಿತದ ಕದವನ್ನು ಕೂಡ ತಟ್ಟಿದ್ದಾರೆ. ಅಂದ್ರೆ ಈಗ ಮಣ್ಣನ್ನ ಹಾಕೊಡಿ ಅನ್ನುವಂತ ಇದುವರೆಗೂ ಕೂಡ ನಿರ್ಲಕ್ಷ್ಯ ಆಗ್ತಿದೆ. ಈಗ ಮಳೆಗಾಲದಲ್ಲಿ ಅಂದ್ರೆ ಈಗ ಜೂನ್ 15 ನಂತರ ಅಂದ್ರೆ 20 ನಂತರ ಇವತ್ತು ಟೆಂಡರ್ ಪ್ರಕ್ರಿಯೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಟೆಂಡರ್ ಕರೆದು ಅದಾದ ನಂತರ ಮಣ್ಣು ಯಾರಿಗೆ ಕೊಡ್ಬೇಕು, ಏನ್ ಮಾಡ್ಬೇಕು, ಎಲ್ಲಿಂದ ಮಣ್ಣು ತರಬೇಕು, ಅಂದ್ರೆ ಈ ಮಳೆಗಾಲದಲ್ಲಿ ಮಣ್ಣನ್ನ ತಂದು ಹಾಕ್ಲಿಕ್ಕೆ ಸಾಧ್ಯನಾ? ಇವೆಲ್ಲ ಅವೈಜ್ಞಾನಿಕ ಪ್ರಕ್ರಿಯೆಯಿಂದ ಇಲ್ಲಿನ ಮೀನುಗಾರರು ಏನು ಬದುಕು ಹಾಳಾಗ್ತಾ ಇದೆ. ಕಡಲ್ ಕೊರೆತ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಯಾವಾಗ್ಲೂ ಅದಕ್ಕೆ ಅಂತಾನೆ ಸಪರೇಟ್ ಆದಂತ ಒಂದು ಅನುದಾನವನ್ನ ಕೊಡ್ತಾರೆ ಅಲ್ವಾ, ಅದಕ್ಕೆ ಅಂತಾನೆ ಮೀಸಲಿರುತ್ತೆ ಅಲ್ವಾ. ಆದ್ರೆ ಇವರು ಅದರ ಹೆಸರಲ್ಲಿ ಯಾರಾದ್ರೂ ಜೇಬಿಗಿಳಿಸ್ಕೊಳ್ತಾ ಇದಾರ? ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಏನಾದ್ರು ಮಾಡ್ಲಾಗ್ತಾ ಇದೆಯಾ ಕಣ್ಣಿಗೆ ಮಣ್ಣೆರ್ಸಿ? ಖಂಡಿತವಾಗ್ಲೂ ಪೃಥ್ವಿ, ನೀವು ಹೇಳುದು 100ಕ್ಕೆ 100 ಸತ್ಯವಾದಂತ ಒಂದು ಮಾಹಿತಿ. ಯಾಕಂದ್ರೆ ಕಡಲ ಕೊರೆತಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಕೋಟಿಗಳು ಮೀಸಲಿಡಲಾಗತ್ತೆ. ಯಾಕಂದ್ರೆ ಇದು ಬಂದರು ಇಲಾಖೆಯ ಒಂದು ಕೆಲಸ. ಅಂದ್ರೆ ಸಾಮಾನ್ಯವಾಗಿ ಈ ಸಮಸ್ಯೆ ಕರಾವಳಿ ಉದ್ದಕ್ಕೂ ಆಗತ್ತೆ. ಆದ್ರೆ ಈ ಹಾರವಾಡ ಎನ್ನುವಂತ ಒಂದು ಗ್ರಾಮದಲ್ಲಿ ಪರಿಸ್ಥಿತಿ ತೀವ್ರವಾಗಿ ಹಾಳಾಗಿರುವಂತದ್ದು. ಸೊ ಇದನ್ನ ಮಳೆಗಾಲದ ಮುಂಚೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಕೊಡ್ಬೇಕಾಗಿತ್ತು. ಆದ್ರೆ ಅದನ್ನ ಮಣ್ಣು ಹಾಕಿ ಕೊಡ್ಬೇಕಾಗಿತ್ತು. ಇಲ್ಲಿ ಎಲ್ಲೋ ಒಂದ್ ಕಡೆ ಸಂಶಯ ಕಂಡು ಬರ್ತಾ ಇದೆ. ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಭ್ರಷ್ಟಾಚಾರ ಆಗಿದೆ ಇವರ ಹೆಸರಿನಲ್ಲಿ, ಅಂದ್ರೆ ಈ ತಡೆಗೋಡೆ ನಿರ್ಮಾಣ ಮಾಡುವಂತ ಒಂದು ಹೆಸರಿನಲ್ಲಿ ಎನ್ನುವಂತ ಒಂದು ಸಂಶಯ ಇದೆ. ಆದ್ರೆ ಗ್ರಾಮಸ್ಥರು ಕೂಡ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆಗಳು ನಮ್ಗೆ ಸಿಗಬೇಕಾದಂತ ಒಂದು ಅವಶ್ಯಕತೆ ಇದೆ. ಆದ್ರೆ ಇಂಥ ಒಂದು ಕಟು ಸತ್ಯ ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬಂದ್ರು ಕೂಡ ಇಲ್ಲಿನ ಶಾಸಕರಾಗಿರ್ಬೋದು, ಅದೇ ರೀತಿ ಬಂದರು ಇಲಾಖೆಯವರು ಹಾಗೇ ನಿರ್ಲಕ್ಷ್ಯ ಮಾಡ್ತಾ ಇರುವಂತದ್ದು ಇಲ್ಲಿನ ಜನರ ಆಕ್ರೋಶಕ್ಕೆ ಇವತ್ತು ಕಾರಣ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಅಳನನ್ನ ಕೇಳಬೇಕು, ಅದ್ರ ಜೊತೆಗೆ ಗ್ರಾಮಸ್ಥರ ಪರಿಸ್ಥಿತಿಗೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಖುದ್ದಾಗಿ ಹಾರವಾಡ ಗ್ರಾಮಕ್ಕೆ ಹೋಗಿ ಪರಿಸ್ಥಿತಿಯನ್ನ ಅವಲೋಕಿಸಿ ಇವರಿಗೆ ಒಂದು ಪರಿಹಾರವನ್ನ ಕೊಡುವಂತ ಒಂದು ನಿಟ್ಟಿನಲ್ಲಿ ವರದಿಯನ್ನ ಬಿತ್ತರಿಸಿದೆ. ಈ ಮೂಲಕವಾದ್ರೂ ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರಾ ಅಥವಾ ಬಂದರು ಇಲಾಖೆ ಉತ್ತರ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಳುತ್ತಾ ಎನ್ನುವಂಥದ್ದು ಒಂದು ಕಾದು ನೋಡಬೇಕಾಗಿದೆ. ಬರೀ ಹಾರವಾಡ ಒಂದು ಗ್ರಾಮದ ಪರಿಸ್ಥಿತಿ ಮಾತ್ರ ಹಿಂಗಿದೆಯಾ ಅಥವಾ ಬೇರೆ ಒಂದು ಗ್ರಾಮಗಳಲ್ಲೂ ಕೂಡ ಕಡಲ್ ಕೊರೆತದಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಅಲ್ಲಿನ ಸ್ಥಳೀಯರು ಮೀನುಗಾರರು ಎದುರಿಸ್ತಾ ಇದಾರ ಅಂತ? ಈಗಾಗಲೇ ಮಳೆಗಾಲ ಬಂತು ಅಂದ್ರೆ ಕಡಲ ಕೊರೆತ ಸರ್ವೇ ಸಾಮಾನ್ಯ. ಆದ್ರೆ ಹಾರವಾಡ ಎನ್ನುವಂತ ಒಂದು ಗ್ರಾಮದಲ್ಲಿ, ಅದರಲ್ಲೂ ತರಂಗಮೆಟ್ ಎನ್ನುವಂತ ಒಂದು ಗ್ರಾಮದಲ್ಲಿ ನೇರವಾಗಿ ಸಮುದ್ರದ ಅಲೆಗಳು ಮನೆ ಅಂಗಳಕ್ಕೆ ಹೋಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಾಕಷ್ಟು 6-8 ಮೀಟರ್ಗಳಷ್ಟು ಭೂಮಿಯನ್ನ ಆಪೋಷಣೆ ಪಡೆದುಕೊಂಡಿದ್ದೆ ಸಮುದ್ರದ ಅಲೆಗಳು. ಇದಕ್ಕೆ ಪರಿಹಾರವನ್ನ ಒದಗಿಸಿಕೊಡಿ, ಅಂದ್ರೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು. ಹೀಗೆ ಕಡಲ್ ಕೊರೆತದ ಸಮಸ್ಯೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬರ್ತವೆ ಹೋಗ್ತವೆ. ಆದ್ರೆ ಮನೆ ಅಂಗಳದವರೆಗೂ ಎಲ್ಲೂ ಹೋದಂತ ಒಂದು ಉದಾಹರಣೆಗಳು ಇಲ್ಲ. ಆ ಸಂದರ್ಭದಲ್ಲಿ ಆಯಾ ಭಾಗದಲ್ಲಿ ಆಗ್ತವೆ ಹೋಗ್ತವೆ, ಅದೇನು ತೀವ್ರವಾದಂತ ಒಂದು ಸಮಸ್ಯೆ ಅಲ್ಲ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತ ಒಂದು ಗ್ರಾಮದಲ್ಲಿ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಈಗ ನಾವು ವರದಿಯನ್ನ ಬಿತ್ತರಿಸ್ತಾ ಇದೀವೋ, ಇಲ್ಲಿನ ಪರಿಸ್ಥಿತಿ ಮಾತ್ರ ತೀವ್ರವಾಗಿರುವಂತದ್ದು. ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ಈಗಾಗಲೇ ಸಮುದ್ರದ ಅಲೆಗಳು ಮನೆ ಅಂಗಳಕ್ಕೆ ಹೋಗುವಂತ ಒಂದು ಭಯದಲ್ಲಿ ಇಲ್ಲಿನ ಜನರಿದ್ದಾರೆ. ಇನ್ನು 400ರಿಂದ 600 ಮೀಟರ್ ತಡೆಗೋಡೆ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಈಗ ನಿರ್ಮಿಸಿದಂತ ತಡೆಗೋಡೆ ಹಾಗೆ ಉಳಿಬೇಕು ಅಂದ್ರೆ ಅಲ್ಲಿ ಕೆಂಪು ಮಣ್ಣನ್ನ ಹಾಕಿ ಗಟ್ಟಿ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ಮುಂದಿನ ಜುಲೈ ಆಗಿರ್ಬೋದು, ಆಗಸ್ಟ್ ತಿಂಗಳ ಮಳೆಯಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಜಾಸ್ತಿಯಾಗಿ
ಈ ತಡೆಗೋಡೆಯೂ ಕೂಡ ಕೊಚ್ಚಿಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಬಗ್ಗೆ ಇಲ್ಲಿನ ಜನರು ಕಳವಳವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸರ್ಕಾರದ ದುಡ್ಡು Okay. ಏನು ನೀರಲ್ಲಿ ಹೋಮ ಆಗೋಕ್ಕಿಂತ ಮುಂಚೆ ಇದಕ್ಕೊಂದು ಪರಿಹಾರವನ್ನ ಕೊಡಿ ಎನ್ನುವಂತ ಬಗ್ಗೆ ಜನರು ಹೇಳ್ತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರ